ಗೊಂದಲಿ ತುಂಬಿರುವ ಹಳ್ಳಿಯಲ್ಲಿ ಕೃಷಿಕನೊಬ್ಬ ಅಣ್ಣಸ್ವಾಮಿ ತನ್ನ ನೆಲೆತೋಟದಲ್ಲಿ ದಿನವೂ ಬೆಳಿಗ್ಗೆ ಎದ್ದೇ ಜೋಳ, ಧಾನ್ಯಲ ಕಾಳುಗಳ ನಡಿಗೆಗೆ ಹೊರಟನು. ಅವನ ಬೆಳೆ ಹಗುರವಾಗಿ ಬೆಳೆಸಿದರೂ ಹವಾಮಾನ ಹಾಗೂ ಮಳೆಯ ಹೇಳಿಕೆಯಿಂದಾಗಿ ಹಣ್ಣಿನ ಮಾಹಿತಿ ಮಾಡುವುದರಲ್ಲಿ ಸದಾ ಆತ ಶಂಕೆಯಲ್ಲಿತ್ತು. ಒಂದು ವರ್ಷ ಬಹಳ ಮಳೆ ತಪ್ಪಿ ಹೊಲ ಒಣಗಿತು. ಅಣ್ಣಸ್ವಾಮಿ ಯತ್ನಿಸಿದಷ್ಟು ನೀರು ಸಿಕ್ಕದೆ ಬೆಳೆ ಹೊಟ್ಟೆ ತುಂಬಲಿಲ್ಲ. ಆಟಲೆ ಮನೆ ಮೇಲೆ ಕುಳಿತುಕೊಂಡು ಆತನ ಹಳೆಯ ಯಂತ್ರದ ಬಣ್ಣ ಮಡಿ ಹಾಳಾಗಿದ್ದನ್ನು ನೋಡುವಾಗ ಮನವೇ ದುಃಖಭರಿತವಾಯಿತು. ಈ ವರ್ಷವೂ ಆಹಾರ ಹೇಗೆ ಎಂಬ ಆತಂಕ ಆತನನ್ನು ತಣಕಿಸಲಿಲ್ಲ. ಆದರೆ ಅವನು ನಿರಾಸೆಯಾಗಲಿಲ್ಲ. ಹತ್ತಿರದ ಹಬ್ಬಿಯಿಂದ ಕಲಿತ ನೀರಿಗೆ ಉಳಿದ ಜಲಸಂರಕ್ಷಣೆ ವಿಧಾನಗಳಿಂದ ಅಣ್ಣಸ್ವಾಮಿ ಒಂದು ಚಿಕ್ಕ ಕೆರೆ ಮಾಡಿಸಿಕೊಂಡನು. ಬಂತು ಮಳೆ. ನೀರು ತುಂಬಿ ಹೊಲಕ್ಕೆ ಹಸಿರು ಮೋಡ ಮೂಡಿ ಧಾನ್ಯಗಳ ಬೆಳವಣಿಗೆ ಶುರುವಾಯಿತು. ಹೇಗಾದರೂ ತಿಥಿಗೊಮ್ಮೆ ಬಿತ್ತು ಬಂದು ಸಹಾಯ ಮಾಡಿದಂತೆ ಅವನ ಶ್ರಮ ಫಲ ನೀಡಿತು. ಕೊನೆಗೆ ನೆಲವು ಬಾಳುತ್ತಿರುವಂತೆ ಬೆಳೆ ಹೂಹೂದವು. ಆ ವರ್ಷದ ಕೊನೆಯಲ್ಲಿ ಅಣ್ಣಸ್ವಾಮಿ ಬೆಳೆದ ಧಾನ್ಯವನ್ನು ಹಬ್ಬದಲ್ಲಿ ಮಾರಿಕೊಂಡು ಮನೆಗೆ ಸಂತೋಷದಿಂದ ಹೋದನು.